ಆ 10 ಜನ್ಮಗಳಿವೆಯಲ್ಲ, ಆ 10 ಜನ್ಮಗಳಲ್ಲಿ ಎಲ್ಲೋ ಸ್ವಲ್ಪ ಸಂಧ್ಯಾ ವಂದನಿ ಒಂಚೂರು ದೇವರು ಕುಡಿ ಪ್ರದಕ್ಷಿಣಿ ಪಾರಾಯಣ ಬಂದಿರ್ತದಂತ. ಅದನ್ನೆಲ್ಲ ಮಾಡಿಕೊಂಡ ಮೇಲೆ ಮತ್ತೆ 3 ಜನ್ಮ ಕೊಡ್ತಾನಂತ ಪರಮಾತ್ಮ. ಆ 3 ಜನ್ಮಗಳಲ್ಲಿ ಮೊದಲನೇ ಜನ್ಮ ಏನೊಂದು ಹಿಂಗಿರ್ತದಂತ. ಈಗೇನ್ ಬಂದಿ ನೋಡ್ರಿ, ಹಿಂಗಿರ್ತದಂತ. ಅಂದ್ರೆ 1010 ಪ್ಲಸ್ ಮೇಲಿನವೇನವ ಇವು ಇವೆಲ್ಲ. ಇಷ್ಟಕ್ಕೇನು ಸಾಧನ ಆಯ್ತು ಅಂತಲ್ಲ, ಈಗ ತಿಳಿಲಿಕ್ಕೆ ಶುರು ಆಗ್ತದಂತ. ಸಾಧನ ಅಂದ್ರೆ ಏನು, ಪಾಠ ಅಂದ್ರೆ ಏನು, ಪುರಾಣ ಅಂದ್ರೆ ಏನು, ಪುಣ್ಯಕಥೆ ಅಂದ್ರೆ ಶುರು ಆಗ್ತದಂತ. ಇನ್ನು ಮುಂದೆ ಮಾಡ್ಕೋತ ಹೋದಂಗ ಎಲ್ಲೋ ಒಂದ್ ಕಡೆ ದೇವರು ಹತ್ತಿಸ್ತಾನಂತ ಮೊನ್ನೆ. ಅಂದ್ರೆ ಪ್ರಾಣಿ ಪಕ್ಷಿ ಎಲ್ಲ ಆಗಿ ಹುಟ್ಟಿ ಅದು ಮುಗಿದು ಮುಂದೆ ಎದಕ್ ಬಂದಿದ್ದೀವಿ ಅಂತ ಕೇಳಿದ್ರೆ, ಈ ಮನುಷ್ಯ ಜನ್ಮ ವೈಷ್ಣವ ಜನ್ಮ ಬಂದದ. ಇಲ್ಲಿ ಸಾಧನೆ ಮಾಡಿಕೊಳ್ಳೋದನ್ನ ಬಿಟ್ಟು ಕಲ್ಪಕಾಲ ಆಯುಷ್ಯದೆ ಅಂತ ತಿಳ್ಕೊಂಡು ಪ್ರಾಣಿ ಪಕ್ಷಿಗಳಂತೆ ಬದುಕಿದ್ರೆ ಏನ್ ಬಂತು ಅಂತ ಕೇಳ್ತಾರೆ. ಅತುಲಂ ಋಷು ವೈಷ್ಣವಂ ಸುಜನ್ಮಾಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯ ಪಶು ಚಂಡಾಲವದೇವ ಸಂಚರಾಮಿ. ಅದಕ್ಕೆ ವಿಜೇಂದ್ರ ಸ್ವಾಮಿಗಳಂತ, ಸ್ವಾಮಿ ಒಂದು ದಿವಸ ಲಾಸ್ಟ್ ಚಾನ್ಸ್ ಕೊಟ್ಬಿಡ್ ನನಗೆ. ಈ ಲಾಸ್ಟ್ ಚಾನ್ಸ್ ಅಂತ ಇರ್ತದೆ ನೋಡ್ರಿ, ಪರೀಕ್ಷಾ ಬರೆಯೋವರಿಗೆ, ಫೀ ಕಟ್ಟೋವರಿಗೆ, ಲೇಟ್ ಡೇಟ್ ದಾಟಿದ್ರು ಮತ್ತೊಂದ್ ಸ್ವಲ್ಪ ಪೆನಾಲ್ಟಿ ಕಟ್ಕೊಟ್ಟಿರ್ತಾರಲ್ಲ, ಹಾಗೆ ಈ ಸ್ವಾಮಿ ಅಂತಾರೆ ಒಂದೇ ಚಾನ್ಸ್ ಕೊಟ್ಬಿಡು ಸ್ವಾಮಿ. ಏನ್ ಚಾನ್ಸ್ ಕೊಡ್ಬೇಕು ಒಂದು ದಿವಸ? ಇಹ ಭಾರತ ಭೂತಲೇತಿ ಪುಣ್ಯೇ, ಇಹ ಭಾರತೆ ಭೂತಲೇ ಅತಿ ಪುಣ್ಯೇ, ಅತ್ಯಂತ ಪುಣ್ಯಪ್ರದವಾಗಿರುವಂತಹ ಭರತಖಂಡ. ಈ ಭರತಖಂಡ ಬಿಟ್ರೆ ಇನ್ನೆಲ್ಲೂ ನಾವು ಅತ್ಯಂತ ಪುಣ್ಯ ಅಂತ ಹೇಳೋದಿಲ್ಲ. ಇರಬಹುದು ದೇಶ ವಿಶೇಷಗಳಿರಬಹುದು, ವಾಸ ಮಾಡ್ತಿರಬಹುದು ಮನುಷ್ಯರು, ಅಲ್ಲೂ ಬೇಕಾದ್ರೆ ಕರ್ಮಗಳನ್ನ ಮಾಡ್ತಿರಬಹುದು, ನಾವು ನಿರಾಕರಣೆ ಮಾಡ್ತಿಲ್ಲ. ಆದ್ರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಪುಣ್ಯ ಭೂಮಿ ಅಂತ ಕರೆಸಿಕೊಂಡದ್ದು ನಮ್ಮ ಭಾರತ ಜನ್ಮ ಮಾತ್ರ, ಬೇರೆ ಇನ್ಯಾವುದಲ್ಲ. ಭಾರತ ಭೂಮಿ, ಅಲ್ಲಿ ಜನ್ಮ, ಇದು ಅತ್ಯಂತ ಶ್ರೇಷ್ಠವಾದದ್ದು. ಭಾಗವತ ಪಂಚಮ ಸ್ಕಂದದಲ್ಲಿ ಹೇಳುವಾಗ ವೇದವ್ಯಾಸ ದೇವರು ಮಾತು ಬರೀತಾರೆ, ದೇವತೆಗಳು ಸ್ವರ್ಗದಲ್ಲಿ ಇದ್ದವರೆಲ್ಲ ಈ ಭಾರತದಲ್ಲಿ ಹುಟ್ಟಿದವರನ್ನು ನೋಡಿ ಪರಮಾತ್ಮಕ್ಕೆ ಪ್ರಾರ್ಥನಾ ಮಾಡ್ತಾರಂತ, ಸ್ವಾಮಿ ನಮ್ದು ಏನಿಲ್ಲ ಒಂದ್ ಸ್ವಲ್ಪ ಪುಣ್ಯ ಇದ್ರೆ ಮುಂದಿನ ಜನ್ಮ ಈ ಭಾರತದಾಗ ಹುಟ್ಟಿಸು ಅಂತ ಕೇಳ್ತಾರಂತ. ಕಲ್ಪಾಯುಷಾಂಸ್ಥಾನ ಪುನರ್ಜಯ, ಬೇರೆ ಕಡೆಗೆ ಕಲ್ಪಗಳ ಕಾಲ ಆಯುಷ್ಯವನ್ನ ಕೊಡೋಕ್ಕಿಂತ ಕ್ಷಣಾಯುಷಾತ್ ಭಾರತ ಭೂಜಯೋವನ, ಒಂದು ಕ್ಷಣ ಈ ಭಾರತ ಭೂಮಿಯಲ್ಲಿ ಹುಟ್ಟಿಸು ಅಂತ ಮೊಟ್ಟ ಮೊದಲ ರಾಷ್ಟ್ರಗೀತೆಯನ್ನು ಬರೆದವರು ವೇದವ್ಯಾಸ ದೇವರು. ಭಾಗವತದಲ್ಲಿ ಹೇಳುವಾಗ ನಮ್ಮ ಭಾರತ ಎಷ್ಟು ಶ್ರೇಷ್ಠವಾದ ಭಾರತ ಅಂತ ಬರೆದುಕೊಟ್ಟಿದ್ದಾನೆ. ಎಲ್ಲೂ ಬೇರೆ ಕಡೆ ಹುಟ್ಟೋದು ಬೇಡ, ಇದೇ ಭಾರತದಲ್ಲಿ ಒಂದು ಕ್ಷಣ ಹುಟ್ಟಿ ಹೋದ್ರು ಸಾಕು ನಾವು ಅಂತ ತಿಳ್ಕೊಂಡು. ಆದ್ರೆ ಇವತ್ತಿಗೆ ಯಾರನ್ನ ಕೇಳ್ರಿ ಭಾರತ ಭೂಮಿಯಾಗ ಹುಟ್ಟಿರಿ ಅಂತಂದ್ರೆ, ಅಯ್ಯೋ ಏನು ಪಾಪ ಮಾಡಿದ್ದು ಈ ಭಾರತ ಹುಟ್ಟಿರಿ ಅಂತ ಅನ್ಕೋತಿರ್ತಾರೆ. ಅವ್ರೇನ್ ಅನ್ಕೋತಾರೆ, ಅಮೇರಿಕ, ಲಂಡನ್ನು, ಈ ಹುಟ್ಟಬೇಕ್ರಿ ಇರಾನ್ ಒಳಗೆ ಹುಟ್ಟಬೇಕು ಒಂಚೂರು ಪುಣ್ಯ ಮಾಡಿ. ಈಗ ನೋಡಂತ ಇರಾನ್ ಖಾಲಿ ನೋಡ್ರಿ ಹೆಂಗಿದ್ರಿ. ಈಗ ಹೋಗ್ಯಾನಲ್ಲಿ ಮಂತ್ರಿ ಹೋಗ್ಯಾನ, ಬೇಕಾದ್ರೆ ಇರಾನ್ ಹುಟ್ಟ್ರಿ ಪುಣ್ಯ ಮಾಡಿ, ಬೇಕಾದ್ರೆ ಪುಣ್ಯ ಮಾಡಿ. ಕೂತತ್ರ ಬಾಂಬ್ ಬೀಳ್ತಾವ, ಬೇರೆ ಕಡೆ ಬೀಳುದಿಲ್ಲ. ಮತ್ತೆ ಆದ್ರೆ ಬಾಂಬ್ ಬೀಳಲು ಹೋಗಬೇಕಾಗಿಲ್ಲ, ಇವ್ರು ಕೂತಲ್ಲೇ ಬಾಂಬ್ ಬೀಳ್ತಿರ್ತಾವ. ಎಂಥ ಸುರಕ್ಷಿತ ದೇಶದಲ್ಲಿ ಇದ್ದೀವಿ ನೆನಪಿಟ್ಟುಕೊಳ್ರಿ. ನಮ್ಮ ದೇಶವನ್ನ ಪಾಲಿಸುವ ರಾಜ ಎಷ್ಟು ಸುರಕ್ಷಿತ ಇದ್ದಾಗ ನಮ್ಮನ್ನ ಹೆಂಗ್ ಕಾಪಾಡಲಿಕ್ಕೆ ಅರ್ಥ ಆಗ್ತದೆ. ಈಗ ನೋಡಿದ್ರೆ ಎಲ್ಲಾ ದೇಶ ಬಾಯಿ ಬಿಡ್ಕೊಳಿಕತ್ತಾವ, ನಾವ್ ಆರಾಮ್ ಆರಾಧನೆ, ಊಟ, ಅಲಂಕಾರ, ಇದು ಬರಂತಿ ಕೇಳ್ತೀರಿ ಎಲ್ಲರ. ಈ ತಿಂಗಳದಾಗ ನಾವು ಊಟಕ್ಕೆ ಹೋಗ್ತೀವಿ, ಯಾರು ಊಟಕ್ಕೆ ಹೋಗಿರಂಗಿಲ್ಲ, ಅಷ್ಟು ಊಟಕ್ಕೆ ಹೋಗಿರ್ತೀವಿ ನಾವೆಲ್ಲರೂ. ಫಾಲ್ಗುಣ ಮಾಸ ಪ್ರಾರಂಭ ಆಯ್ತ, ಒಂದು ವಾರ ರಾಯ ಕಾರ್ಯಕ್ರಮ. ಏನ್ ರಾಯರು ಹುಟ್ಟಿದಪ್ಪ, ರಾಯ ಸನ್ಯಾಸಾಶ್ರಮ ಅವ್ರು ತಗೊಂಡ್ರು, ಹುಟ್ಟಿದ ಮಾಡ್ಕೊಂಡ್ರು, ಊಟ ನಾವು ಮಾಡಿದ್ವಿ. ಒಂದ್ ವಾರ ಆಗೈತಿ ಮುಗಿದೋದು. ಆ ಮುಗಿದ್ಕೊಳ್ಳಿ ಸತ್ಯವೃತ್ತಿ ತೀರ್ಥ ಆರಾಧನೆ, ಸಾಂಗಿಗೆ ಹೋದ್ರೆ 3 ದಿವಸ ಅಲ್ಲೇ ಬ್ಯಾರಂದ್ರ ಸತ್ಯವೃತ್ತ ಹೋಗ್ಲಿಕ್ಕೆ 3 ದಿವಸ ಅಲ್ಲೇ ಕುತ್ಕೊಂಡ್ರೆ, ಮರುದಿವ್ಸ ಬಂದ್ರೆ ಹಸರೀತಿಗೆ ಹೋದ್ರೆ, ಯಾಕೆ ಹೇಳ್ರಿ ತೀರ್ಥ ಬಿಡೋದ್ರೆ 3 ದಿವಸ ಅಲ್ಲಿ ಮುಗಿದು ಹೋತು. ಹೊಂಟು ನಿಂತಿದ್ರು ಸ್ವಾಮಿಗಳು ಹೇಳಿದ್ರು, ಗ್ರಹಣದ ಎಲ್ಲಿ ಹೋಗ್ಬೇಡ್ರಿ, ಇಲ್ಲೇ ಇರಿ, ಗ್ರಹಣ ಮುಗಿದ್ಬಿಡ್ತು ಅಲ್ಲೇ. ಮರುದಿವ್ಸ ಬಂದ್ ಸ್ವಲ್ಪ ಸ್ವಾಮಿಗಳು ಆನಂದ. ಅದ್ರ ಮರುದಿವ್ಸ ಸುಧೀಂದ್ರ ತೀರ್ಥರು ಅವ್ರೊಂದು ಆಗ ಬಿಟ್ವಿ. ಅದ್ರ ಮರುದಿವ್ಸ ಶಾದಿಗೆ ಹೋದ್ವಿ. ಈಗ ನಾವೊಂದು ಆಗ ಆತರ ಮತ್ತೆ ಆನಂದದಿಂದ ಇದ್ದೀವ್ರಿ. ಎಲ್ಲೇ ಬಾಂಬ್ ಬೀಳ್ಲಿ, ಬೇಕಾರಾಗ್ಲಿ, ನಮಗೆ ಏನೇನೇ ತೊಂದರೆ ಆಗೋದಿಲ್ಲ. ಇದು ನಮ್ಮ ದೇವರು ಸುರಕ್ಷತೆ ಇಟ್ಟಾರ ಅನ್ನೋದಕ್ಕೆ ಸಾಕ್ಷಿ. ಇಡೀ ಜಗತ್ತಿನ ಉತ್ತರಕ್ಕೆ ತೊಂದರೆ ಅದ, ನಮ್ಮ ದೇಶ ಸುಭಿಕ್ಷೆಯಾಗಿದೆ, ಆರಾಮಾಗಿದ್ದೀವಿ ನಾವೆಲ್ಲ. ಯಾಕೆ ಅಂದ್ರೆ ಭಗವಂತನ ಅನುಗ್ರಹ. ಇದು ಭರತಖಂಡ, ಭರತ ಭೂಮಿ, ಇಲ್ಲಿದ್ದೇವೆ ನಾವು. ಇಹ ಭಾರತ ಭೂತಲೇತಿ ಪುಣ್ಯೇ ದ್ರವಿಣ ಸ್ತ್ರೀ ಸುತ ಪೂರ್ವಕೇಶ್ವಮಾಯಾಮ್ ಅಲಮೇಕ ದಿನಂ ಏಕ ದಿನಂ, ಒಂದು ದಿವಸ
ವಿಮುಚ್ಯ ವಾಮೇ ತವ ಪಾದಾಬ್ಜರತಿಂ ಪ್ರದೇಹಿ ದೇವ. ಬಹಳ ಬೇಕಾಗಿಲ್ಲ ಸ್ವಾಮಿ, ಈ ಭರತ ಖಂಡದಲ್ಲಿ ನನ್ನನ್ನು ಹುಟ್ಟಿಸಿಬಿಟ್ಟಿದ್ದೀಯ. ಒಂದೇ ಒಂದು ದಿವಸ ನನಗೆ ಹೆಂಡತಿ ಮಕ್ಕಳು ಈ ದೇಹ ಎಲ್ಲದರ ಮೇಲಿನ ವ್ಯಾಮೋಹವನ್ನ ಬಿಡಿಸಿ ನಿನ್ನಲ್ಲಿ ಭಕ್ತಿಯನ್ನು ಒಂದು ದಿವಸ ಕೊಡು ಸ್ವಾಮಿ. ಒಂದು ದಿವಸ ಕೊಟ್ಟರೆ ಸಾಕು, ಉದ್ಧಾರ ಆಗ್ಬಿಡ್ತೇನೆ. ವಿಜಯ ಸ್ವಾಮಿಗಳು ಅಂತಾರ, ಅಷ್ಟು ದಿವಸ ಭಕ್ತಿ ಮಾಡ್ಕೋತ ಕೂಡ್ಬೇಡ್ರಿ, ನಿಮ್ಗೆ ತಡೆಯುವುದಿಲ್ಲ. ನಿತ್ಯ ತಣ್ಣೀರ್ ಸ್ನಾನ ಮಾಡಿದ್ರೆ ಕೆಲವರು ಯಾಕೆ ಬರಂಗಿಲ್ಲ ನೋಡ್ರಿ, ಹಂಗ ತಣ್ಣೀರ ಮಾಡಿದಾಗಲೇ ಬಿಸಿಲು ಮಾಡ್ಕೋತಿರ್ತಾರಲ್ಲ, ಹಂಗ ಒಟ್ಟು ದಿವಸ ಭಕ್ತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ತಡೆಯುವುದಿಲ್ಲ ನಿಮಗೆಲ್ಲ. ಮತ್ತೇನು ಒಂದು ದಿವಸ ಸ್ವಾಮಿ. ಇಹ ಭಾರತ ಭೂತಲೇತಿ ಪುಣ್ಯೆ ದ್ರವಿಣ ಸ್ತ್ರೀ ಪಶು ಸುತ ಪೂರ್ವಕೇಶು. ಹಣ, ಹೆಂಡತಿ, ಮಕ್ಕಳು ಇವೇ ಮೊದಲಾದವುಗಳಲ್ಲಿ ಮಾಯಾ ವಿಮುಚ್ಯ, ಮಾಯೆಯನ್ನು ತೆಗೆದುಹಾಕು. ನೀನು ಎಷ್ಟು ವ್ಯಾಮೋಹ ಹಾಕಿದ್ದೀಯ ಎಲ್ಲವನ್ನ ತೆಗೆದುಹಾಕು. ತಲಪಾದಾಬ್ಜರತಿಂ ಪ್ರದೇಹಿ ದೇವ, ನಿನ್ನ ಪಾದ ಕಮಲಗಳಲ್ಲಿ ಒಂದೇ ಒಂದು ದಿವಸ ಭಕ್ತಿಯನ್ನು ಕೊಟ್ಟುಬಿಡು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ದೇವರಿಗೆ ಮತ್ತೊಂದು ಅಷ್ಟಿರಿ ವಿಜಯ ಸ್ವಾಮಿಗಳು, ಏನು ಸ್ವಾಮಿ ನನಗೆ ಅನಿಸ್ತದ ಲಕ್ಷ್ಮೀ ದೇವಿಗೆ ಸಹಿತ ಎಣಿಸ್ಲಿಕ್ಕೆ ಆಗದೆ ಇದ್ದದ್ದು ಎರಡು ವಸ್ತು ಅವ ಅಂತ. ಭಾರಿ ಚಟ್ಟಿರುವ ವಿಜಯ ಸ್ವಾಮಿಗಳು ದೇವ್ರ ಜೊತೆಗೆ ಯಾರು ಹಿಂಗ್ ಮಾಡ್ತಾರೆ ಚಟ್ಟಿನ ಏನಂತಾರ ಸ್ವಾಮಿ. ಇಷ್ಟು ದಿವಸ ಜನ ಹೇಳ್ತಿದ್ರು ಲಕ್ಷ್ಮೀ ದೇವಿಗೂ ಎಣಿಸ್ಲಿಕ್ಕೆ ಆಗದೆ ಇದ್ದದ್ದೇನು ಅಂದ್ರೆ ನಿನ್ನ ಗುಣಗಳು. ಕೇಳಿಲ್ಲ ಪುರಾಣದಾಗ ರಗಡ್ ಕೇಳಿರ್ತೀರಿ ನೀವು, ಕೇಳೋದೇನ್ರಿ? ಎಷ್ಟು ಬರಿ ತಯಾರಾಗಿದ್ರೆ ನೀವ ಹೇಳೋಷ್ಟು ತಯಾರಾಗಿರಿ, ಅಷ್ಟು ಬರಿ ಕೇಳ್ಬಿಟ್ಟಿರಿ, ಹೌದಾ? ಅಂದ ಮೇಲೆ ಹೇಳೋದು ನರಮಾಪಿ ಪದಾಂಗುಲೀಲ ಸನ್ನಕ ಧೂರ ಜಲನಂತ ಸದ್ಗುಣಾನ್. ಲಕ್ಷ್ಮೀ ದೇವಿಯಿಂದಲೂ ಕೂಡ ಎಣಿಸ್ಲಿಕ್ಕೆ ಆಗದೆ ಇದ್ದದ್ದು ಯಾವುದು ಅಂದ್ರೆ ಭಗವಂತನ ಗುಣಗಳು ಅಂತ ಇಷ್ಟು ದಿವಸ ಹೇಳಿದ್ರು. ನಮ್ದೊಂದು ಮಾತು ಸೇರಿಸ್ಕೋ ಸ್ವಾಮಿ, ಏನು? ರಮಯ ಪೆರಣಯ್ಯ ವಸ್ತು ಜಾತಂ ದ್ವಿವಿಧಂ ಪ್ರಾಹುರಮಂದ ಬುದ್ಧಿಭಾಜ. ಜ್ಞಾನಿಗಳಂತಾರ ಎರಡು ವಸ್ತು ಅಂತ, ಒಂದಲ್ಲಂತ. ಒಂದು ಭಗವಂತನ ಗುಣಗಳು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದ್ಯಾವುದು ಅಂತ ಕೇಳಿದ್ರೆ ತವ ಸದ್ಗುಣಮೇಕ ಜಾಗಮನ್ಯನ್ ಮಮ ದುರ್ವಾರ ದುರಂತ ಪಾಪ ಜಾತಂ. ಒಂದು ಭಗವಂತನ ಗುಣಗಳಾಗಿದ್ರೆ ಎರಡನೇದ್ದು ಪಾಪ. ಎಷ್ಟು ಪಾಪಗಳನ್ನು ಮಾಡ್ತೀವಿ ಅಂದ್ರೆ ಲಕ್ಷ್ಮೀ ದೇವಿ ಕೂಡ ಪಾಪಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹೊಸ ಸ್ಟೇಟ್ಮೆಂಟ್ ಏನು ಸ್ವಾಮಿಗಳು. ಮಮ ಪಾಪ ಮಮ ದುರ್ವಾರ ದುರಂತ ಪಾಪ ಜಾತಂ. ಲಕ್ಷ್ಮೀ ದೇವಿ ಇಷ್ಟು ದಿವಸ ಭಗವಂತನ ಗುಣಗಳನ್ನಷ್ಟೇ ಎಣಿಸ್ತಾ ಇದ್ದಾರೆ. ಆ ಗುಣ ಎಣಿಸಿದ್ಲು, ಈ ಗುಣಗಳನ್ನು ಎಣಿಸಿದ್ಲು, ಮುಗಿಲಿಲ್ಲ. ಯಾರೋ ಕೇಳಿದ್ರಂತೆ ಬೆಲ್ಲಕ್ಕೆ ಲಕ್ಷ್ಮೀ ದೇವಿಗೆ. ಏನ್ ಕೇಳಿದ್ರು? ಅಲ್ವಾ ನಿಮ್ ಮನೆಯವ್ರ ಗುಣಗಳನ್ನು ಎಣಿಸ್ಕೋತ್ ಕೂತಿ ಬ್ಯಾಸರ ಆಗಿಲ್ಲ ನಿನಗ ಅಂತ ಕೇಳಿದ್ರಂತೆ. ನಿನ್ನ ಮನೆಯವರ ಗುಣಗಳನ್ನ ಎಣಿಸ್ತಾ ಕೂತಿದ್ದೀಯ, ಅಷ್ಟು ಗುಣಗಳನ್ನು ಎಣಿಸ್ತಾ ಇದ್ದಿ, ನಿನಗೇನ್ ಬೇಜಾರಾಗಿಲ್ಲೇನು ಅಂತ ಕೇಳಿದ್ರಂತೆ. ಲಕ್ಷ್ಮೀ ದೇವಿಗೆ ದೇವರ ಗುಣಗಳನ್ನ ಎಣಿಸ್ತಾ ಇರುವಾಗ ನಿಜವಾಗ್ಲೂ ಬೇಜಾರಾಗ್ಬೇಕ್ರಿ. ಯಾಕಂದ್ರೆ ಮನೆಯವ್ರನ್ನ ದಿವಸ ನೋಡಿ 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 ಹೆಂಡತಿಗೆ ಬೇಜಾರಾಗಿ ಬಿಟ್ಟಿರ್ತದೆ. ಸಹಜರಿ ಯಾರು ಹೇಳುದಿಲ್ಲ ಅಷ್ಟ ಪಾಪ. ಆ ಹೆಂಡತಿಗೆ ಎಷ್ಟು ತಾಳ್ಮೆ ಅದ ಅಂತಂದ್ರೆ ತಮ್ಮ ಗಂಡಂದ್ರ ಮುಖ ದಿವಸ ನೋಡ್ಬೇಕಲ್ಲ ಅಂತನ್ನೋ ಬೇಸರ ಇದ್ರು ರುದ್ರದೇವರು ವಿಷವನ್ನ ನುಂಗಿಕೊಂಡಂತೆ ಈ ಭಾವನೆಯನ್ನು ನುಂಗಿಕೊಂಡಿರ್ತಾರೆ. ಅದು ಕಂಠದಲ್ಲಿ ಇರ್ತದೆ ಹೊರತಾಗಿ ಮುಖದಲ್ಲಿ ವ್ಯಕ್ತ ಆಗೋದಿಲ್ಲ. ಅಷ್ಟು 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 ಅದ್ಭುತವಾಗಿರುವಂತಹದ್ದು. ಆದ್ರೆ ಕೇಳಿದ್ರಂತೆ, ಏನ್ ಕೇಳಿದ್ರು? ಅಲ್ಲ ಮತ್ತೆ ನಿಮಗೆ ಬೇಜಾರಾಗೋದಿಲ್ಲ, ದಿವಸ ಎಣಿಸ್ತೀಯಲ್ಲ. ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣನಿತುಮನುಪಕ್ಲಾಂತ ಸಂವಿದ್ಗುಣಾನ ಆನಂತ್ಯ ವಿಶ್ವಭರ್ತುಃ ಪರಕಮಲಕನಿಷ್ಠಾಂಗುಲೀ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಹಮನಾವತಾನ್ನಃ. ಲಕ್ಷ್ಮೀ ಅಕ್ಷೀಣ ದೀಕ್ಷಾ, ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಮನುಪಕ್ಲಾಂತ ಸಂವಿದ್ಗುಣಾನ. ನೋಡಿದರೆ
ಲಕ್ಷ್ಮೀದೇವಿಗೆ ಭಗವಂತನ ಗುಣಗಳನ್ನ ಎಣಿಸಿ ಎಣಿಸಿ ಏನಾಗಬೇಕು, ಬೇಸರ ಆಗಬೇಕು. ಆದರೆ ಒಂದು ದಿವಸವೂ ಕೂಡ ದೀಕ್ಷೆ ಕ್ಷೀಣವಾಗಿರುವಂತೆ ಅಷ್ಟು ಶ್ರದ್ಧೆಯಿಂದ ಭಗವಂತನ ಗುಣಗಳನ್ನ ಇವತ್ತಿಗೂ ಎಣಿಸ್ತಾ ಇದ್ದಾಳಂತೆ. ಹಾಗಾದ್ರೆ ಆ ಲಕ್ಷ್ಮೀದೇವಿಯ ಗುಣಗಳನ್ನ ಎಣಿಸ್ತಾ ಇರುವ ಲಕ್ಷ್ಮೀದೇವಿ ಭಗವಂತನ ಗುಣಗಳನ್ನ ಎಣಿಸುವುದರ ಜೊತೆಗೆ ಇನ್ನೊಂದನ್ನು ಎಣಿಸ್ತಾ ಇದ್ದಾಳಂತೆ. ಯಾವುದು? ವಿಜಯ ಸ್ವಾಮಿಗಳಂತಾರ, ಮಮ ದುರ್ವಾರ ದುರಂತ ಪಾಪ ಜಾತಂ, ನನ್ನ ಪಾಪಗಳನ್ನ ಎಣಿಸ್ತಾ ಇದ್ದಾಳಂತೆ. ಮುಗಿತಾ ಇಲ್ಲ, ಏನು ಮಾಡಿದ್ರು ಪಾಪಗಳು ಎಣಿಸೋದು ಮುಗಿದಿಲ್ಲ. ಒಂದು ಭಗವಂತನ ಗುಣಗಳು, ಇನ್ನೊಂದು ನಮ್ಮ ಪಾಪಗಳು. ಶಾಸ್ತ್ರ ಇಷ್ಟು ದಿವಸ ಹೇಳಿತ್ತು ಭಗವಂತನ ಗುಣಗಳನ್ನಷ್ಟೇ ಲಕ್ಷ್ಮೀದೇವಿ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ವಿಜೇಂದ್ರ ಸ್ವಾಮಿಗಳು ಸೇರಿಸ್ತಾರೆ, ನಮ್ಮ ಪಾಪಗಳನ್ನು ಮಹಾಲಕ್ಷ್ಮೀ ದೇವಿ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ರಿ ವಿಜೇಂದ್ರ ಸ್ವಾಮಿಗಳು ಮತ್ತೆ ಕೇಳಿದ್ರು, ಅಷ್ಟು ಪಾಪನ ಎಲ್ಲರ ಸಾಧ್ಯ ಇಲ್ಲ ಬಿಡ್ರಿ, ನೀವೇನು ಅಷ್ಟು ಪಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಅಂತಾರೆ, ಭೂಮಿ ಯದ್ಯಪಿ ಪಾಪಿನೋ ವಸಂತಿ. ಹೌದು, ಭೂಮಿಯಲ್ಲಿ ಪಾಪಿಗಳು ವಾಸ ಮಾಡ್ತಾರೆ. ಶ್ರಮಭಾಜ ಪುರುಷ ತಥಾಪಿ ಕೋಪಿ, ಬಹಳ ಪರಿಶ್ರಮದಿಂದ ಪಾಪಗಳನ್ನ ಮಾಡ್ತಾರಂತೆ. ಹೆಂಗ್ ಚಂದ ಶಬ್ದ ಹಾಕ್ಯಾರ ನೋಡ್ರಿ, ಕಷ್ಟಪಟ್ಟು ಪಾಪಗಳನ್ನ ಮಾಡ್ತಾರಂತೆ. ಅಷ್ಟು ಶ್ರಮ ಪಡ್ತಾರಲ್ಲ, ಹೆಂಗ ನಾನಾ ಉಪಾಯಗಳನ್ನ ಮಾಡಿ ಪಾಪಗಳನ್ನ ಮಾಡಬೇಕು ಅಂತ ಭಾರಿ ಪರಿಶ್ರಮ ಪಡ್ತಾರಂತೆ. ಅವರು ಎಷ್ಟು ಪರಿಶ್ರಮ ಪಟ್ಟು ಪಾಪಗಳನ್ನ ಮಾಡಿದ್ರು ಕೂಡ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ಏನ್ ದೃಢವಾಗಿ ಹೇಳ್ತಾರೆ ನೋಡಿ, ಬೇಕಾದಷ್ಟು ಪ್ರಯತ್ನ ಮಾಡ್ತಾರಂತೆ ಪಾಪ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ. ಹಲವು ಬಗೆಯಲ್ಲಿ ಉಪಾಯಗಳನ್ನ ಮಾಡಿ ಮಾಡಿ ಪಾಪವನ್ನು ಮಾಡ್ತಾರೆ. ಯಾರ್ದೋ ತಲೆ ಹೊಡಿತಾರ, ಯಾರ್ದೋ ತಲೆ ಮೇಲೆ ಕಪಿ ಹಾಕ್ತಾರ, ದುಡ್ಡು ತಗೊಂಡ್ ಬರ್ತಾರ, ಮತ್ತೊಂದು ಮಾಡ್ತಾರ. ಚಂದಾಗಿ ಕೂಡಿದ್ದ ಗಂಡ ಹೆಂಡತಿಯನ್ನ ಬಿಡಿಸ್ಲಿಕ್ಕೆ ಉಪಾಯಗಳನ್ನ ಮಾಡ್ತಾರ. ಕೆಲವರು ಎಕ್ಸ್ಪರ್ಟ್ ಆಗಿರ್ತಾರೆ ಅದರೊಳಗ. ಅಂದ್ರೆ 10 ಮನೆಗಳನ್ನ ಮುರಿದು ಇಲ್ಲಿ ಹೊತ್ತಿಗೆ ಅವರು ಪರಿಣತರಾಗ್ಬಿಟ್ಟಿರ್ತಾರೆ ಮನೆಗಳನ್ನು ಮುರಿಯೋದಕ್ಕೆ. ಇಷ್ಟು ಪಾಪಗಳನ್ನ ಶ್ರಮಪಟ್ಟು ಮಾಡಿದರೂ ಕೂಡ ಆ ಯಾವ ಶ್ರಮ ಉಪಯೋಗ ಬೀಳೋದಿಲ್ವಂತೆ. ಯಾಕೆ? ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ಅಷ್ಟು ಪಾಪಗಳನ್ನ ಮಾಡಿ ಸಾಧ್ಯವೇ ಇಲ್ಲ ಅಂತ ವಿಜಯ ಸ್ವಾಮಿಗಳು ಅಂತಾರೆ. ಅದಕ್ಕೆ ಭುವಿ ಯದ್ಯಪಿ ಪಾಪಿನೋ ವಸಂತಿ ಶ್ರಮಭಾಜ ಪುರುಷ ತಥಾಪಿ ಕೋಪಿ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ನತಯೋ ನ ಕೃತ ಪ್ರದಕ್ಷಿಣಶ್ಚ. ನಾನು ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಮಾಡಿಲ್ಲ ಸ್ವಾಮಿ. ಮತ್ತೊಂದು ವಿಜಯ ಸ್ವಾಮಿಗಳು ಏನು ಮತ್ತೇನ್ ಮಾಡಿರಿ? ಧ್ರುವಮಂತರೇಣ ಡಂಭ, ಡಂಭಾಚಾರಕ್ಕೆ ಮಾಡವಂತ. ನಾನು ದೇವರಿಗೆ ನಮಸ್ಕಾರ ಮಾಡೋದನ್ನ ಎಡಕ್ ಬಲಕ್ಕಿದ್ದವರೆಲ್ಲ ನೋಡ್ಲಿಕ್ಕೆ ತಾರೋ ಇಲ್ಲೋ, ಹಂಗಾರ ಭಾರಿ ದೀರ್ಘವಾಗಿ ನಮಸ್ಕಾರ ಮಾಡೋದು. ಪ್ರದಕ್ಷಿಣೆ ಹಾಕ್ತಿರ್ತಾರೆ ಕೆಲವರೆಲ್ಲ. ಎದಕ್ಕೆ? ಆಜುಬಾಜು ಇದ್ದ ಸುಂದರಾಬಾಯಿ, ಚಂದ್ರಾಬಾಯಿ, ಭೀಮಾಚಾರು, ರಾಮಾಚಾರು, ಗೋವಿಂದಾಚಾರ, ಮುಕುಂದಾಚಾರ ನೋಡ್ಲಿಕ್ಕೆ ತಾರೆ ಇಲ್ಲ ಅಂತ ಅವರೆಲ್ಲ ನೋಡ್ತಾ ಇದ್ದದ್ದು ನೋಡಿ ಒಂದು ಪ್ರದಕ್ಷಿಣೆ ಹಾಕ್ತಾರಂತ. ನಮಸ್ಕಾರ ಮಾಡ್ತಾನಂತ ಇವ ದೇವರಿಗೆ 2 ಸರ್ತಿ ಕೈ ಎತ್ತಿ 3-4 ಸರ್ತಿ ಮಾಡ್ತಾನಂತ. ಇವ್ ಬಾಜುಕಿದ್ದವ್ರು ನೋಡ್ತಿರ್ತಾರೆ, ಏನಿದು ಹೊಸ ನಮಸ್ಕಾರ, ನಾವೇನ್ ಮಾಡಿ ಬಿಡ್ರಪ್ಪ ಅಂತ ಅನಿಸ್ಬೇಕ್ರಿ. ನಂದಲ್ಲ, ವಿಜಯ ಸ್ವಾಮಿಗಳು ಹಾಕಿದ ಓದ್ತೀನಿ ಮತ್ತೆ. ನತಯೋ ನ ಕೃತ ಪ್ರದಕ್ಷಿಣಶ್ಚ ಸ್ತುತಯೋ ವಿಧ್ರುವಮಂತರೇಣ ಡಂಭ. ಸ್ತೋತ್ರ ಮಾಡೋದು. ಕೆಲವರು ದೇವ್ರ ಮುಂದೆ ಕೂತ್ಬಿಟ್ಟಿರ್ತಾರೆ ಸ್ತೋತ್ರ ಮಾಡ್ಕೋತ 3 ತಾಸು. ಎದಕ್ಕೆ ಸ್ತೋತ್ರ ಮಾಡ್ಬೇಕು ಅಂತ ಅಲ್ಲ, ಎಡಕ್ಕ ಬಲಕ್ಕ ಆಜು ಬಾಜು ಇದ್ದವರೆಲ್ಲ ನೋಡಿ, ಏನು ಭಕ್ತಿರಿ ಎಲ್ಲರಿಗ ಕಪಿಲಾಚಾರಿಗೆ. ಪಾಪ ಬೆಳಿಗ್ಗೆ 9 ಕೂತವ್ರು 12 ಹುಡುಗರು ಎತ್ತಿಲ್ಲ ನೋಡ್ರಿ ದೇವ್ರ ಮುಂದಿಂದ. ಯಾಕೆ ಹೇಳ್ತಾರ? ಮನ್ಯಾಗ ಅಡಿಗಾಲ ಹೇಳ್ತಾರ ಅವರು, ಮನ್ಯಾಗ ಅಡಿಗೆ ಆಗಲಿ ಹಿಂಗ ಕೂತ ಬಿಟ್ಟಾರ ಅವರು ಅಂತ ಹೇಳುದು. ಅದಕ್ಕೆ ಕೆಲವರು ಎಲ್ಲ ಡಂಬಾಚಾರಗಳಿಗಾಗಿ ಮಾಡ್ತಿರ್ತಾರೆ. ಹಾಗೆ ಡಂಬಾಚಾರಕ್ಕಾಗಿ ಅಲ್ಲದು, ಮಾಡಬೇಕಾದದ್ದು ಭಕ್ತಿಯಿಂದ. ಯಾರೋ ಪಾಪ ಒಬ್ರು ಆಚಾರ ಇದ್ರಂತ ಇರ್ಬೇಕಲ್ರಿ, ಮತ್ತೆ ಲೋಕದಾಗ ನಮ್ಮಂತ ಆಚಾರ ಇದ್ದೇ ಇದ್ರು. ಅವ್ರೇನು ಮಾಡಿದ್ರು? ಮಂದಿ ಮುಂದೆ ಹೇಳ್ಕೊಳ್ಳಿ ಕತ್ತಿದ್ರಂತ. ನಾ ಮೊನ್ನೆ ವಿಷ್ಣು ಪಂಚಕ ಮುಗಿಸಿದೆ, ಭೀಷ್ಮ ಪಂಚಕ ಮುಗಿಸಿದೆ, ಚಾಂದ್ರಾಯಣ ಮುಗಿಸಿದೆ ಅಂತ. ನೀವು ಬಾಜು ಕೂತವಂಗ್ ಗೊತ್ತಾತ್ರಿ. ಓಹೋ, ಆಚಾರ ಹೊಳಸಾರಿ ಅವರು ಅಂತ ತಿಳ್ಕೊಂಡು ಮೆಲ್ಲ ಕೇಳಿದ್ರಂತ. ಹಂಗಾಗಿ ನೀವು ಋಷಿಪಂಚಕ ಮುಗಿಸಿರ್ಬೇಕಲ್ರಿ ಆಚಾರ ಅಂದ್ರಂತ. ಅವ್ರು ಹೌದು ಮೊನ್ನೆ ಮುಗಿಸಿದ್ದೆ. ಓಹೋ, ಆಚಾರ ಋಷಿಪಂಚಕ ಮುಗಿಸ್ಯಾರ ಅಂದ್ರೆ ಗೊತ್ತಾತಲ್ಲ ಮತ್ತೇನ್ ಕಥೆ ಅಂತ ಹೇಳಿ. ಡಂಬಾಚಾರಕ್ಕೆ ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಚಾಂದ್ರಾಯಣಗಳು ಕರೆಕ್ಟು ಆಚಾರ ಮಾಡಿದ್ದು. ಇದ್ರ ಜೊತೆ ಋಷಿಪಂಚಕ ಆಚಾರ ಮಾಡಿದ್ರೆ ತಿಳ್ಕೋಬೇಕು ಎಲ್ಲರ. ಅದಕ್ಕೆ ಹೇಳಿದ್ರು, ನಾವು ಡಂಬಾಚಾರಕ್ಕೆ ಮಾಡ್ತೀವಿ ಹೊರತ
ವಾಸ್ತವಿಕವಾಗಿ ಮಾಡಬೇಕು ಅಂತ ಇರೋದಿಲ್ಲ. ನತಯೋ ನ ಕೃತ ಪ್ರದಕ್ಷಿಣಾಶ್ಚ ಸ್ತುತಯೋ ವಿಧ್ರುವಮಂತರೇಣ ದಂಭಃ ನ ಗುರು ಪರಿಸೇವಿತ ಸುಭಕ್ತ್ಯ ಶುಭಶಾಸ್ತ್ರ ಶ್ರವಣಂ ಕಥಂ ತತಃ ಸ್ಯಾತ್. ಈ ಪಾರಾಯಣ ಪ್ರದಕ್ಷಿಣೆ ನಮಸ್ಕಾರಗಳಿಲ್ಲ, ಗುರುಗಳ ಸೇವೆಯನ್ನ ಮಾಡಿಲ್ಲ, ಹೀಗಿರುವಾಗ ನಮಗೆ ಸತ್ಶಾಸ್ತ್ರಗಳ ಶ್ರವಣ ಆಗುವುದ್ರೆ ಹೇಗೆ ಸಾಧ್ಯ ಅದ? ಅಂದ್ರೆ ವಿಜೇಂದ್ರ ಸ್ವಾಮಿಗಳ ಪ್ರಕಾರ ನಾವು ಮಾಡುವ ಪಾರಾಯಣ ಪ್ರದಕ್ಷಿಣೆ ನಮಸ್ಕಾರಗಳೆಲ್ಲವೂ ನಮಗೆ ಶಾಸ್ತ್ರ ಶ್ರವಣಕ್ಕೆ ಅನುಕೂಲ ಮಾಡಿಕೊಡ್ತವಂತೆ. ಮಾಡ್ಬೇಕವನ್ನೆಲ್ಲ ಮಾಡಿದಾಗ ಶಾಸ್ತ್ರ ಶ್ರವಣವನ್ನ ಮಾಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಹೆಚ್ಚಿಗೆ ಏನ್ ಹೇಳ್ಬೇಕು ಸ್ವಾಮಿ, ನನ್ನಲ್ಲಿ ಪಾಪಗಳು ಎಷ್ಟವ ಅಂತ ಕೇಳಿದ್ರೆ ಲೋಕದಲ್ಲಿದ್ದ ಅಷ್ಟು ಪಾಪಗಳು ನನ್ನಲ್ಲಿ ಕೂತು ಬಿಟ್ಟಾವ. ಬೇರೆ ಏನ್ ಹೇಳ್ಬೇಕು, ಜಗತ್ತಿನಲ್ಲಿ ಇಂತಹದ್ದೊಂದು ಪಾಪ ಬೇರೆ ಕಡೆಗೆ ಅದ ಅಂತೇನಿಲ್ಲ, ಬೇರೆ ಕಡೆಗೆ ಇದೆ ಅಂತಿಲ್ಲ, ಎಲ್ಲಾ ಪಾಪಗಳು ನನ್ನಲ್ಲಿ ಬಂದು ಬಿಟ್ಟಾವ. ಅದಕ್ಕೆ ಒಂದು ಮಾತು ಹೇಳಿದ್ರು ಕೊನೆಯಲ್ಲಿ ಸ್ತೋತ್ರ ಮುಕ್ತಾಯ ಮಾಡ್ತಾ, ಕರುಣಾಂ ಕುರು ಮೈ ಅಥೋ ದಯಾಲೋ ನಯತಸ್ತೆ ಕಮಲೇಶ ಸಂತ್ವನಂತಹ. ಬೇರೆ ಏನ್ ಹೇಳೋದಿಲ್ಲ, ಇಷ್ಟು ಪಾಪಗಳನ್ನ ಮಾಡಿದ್ದೇನೆ ಸಾಕು, ಇನ್ನು ನೀನು ದಯೆಯನ್ನ ತೋರಿಸಿ ನನ್ನನ್ನು ಉದ್ಧಾರ ಮಾಡು. ಹೌದು, ನಾನೆಲ್ಲ ಉದ್ಧಾರ ಮಾಡ್ತೇನೆ, ನೀನ್ ನನಗೇನ್ ಮಾಡ್ತಿ ಅಂತ ದೇವರು ಕೇಳಿದ್ರೆ, ಸತ್ವನಂತಹ ನತಯ ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ ಅಂತ ನಮಸ್ಕಾರ ಅಂತ ಮಾಡೋದಲ್ಲ, ಬಾಯಿಯಿಂದ ನಮ ಮುಕ್ತಿಂ ನಮಸ್ಕಾರ. ಕೆಲವರು ನಮಸ್ಕಾರ ಅಂತ ಬಾಯಿ ಹತ್ತಿರ್ತಾರೆ, ಕೈ ಹತ್ತಿರಂಗಿಲ್ಲ. ಭಾರಿ ವಿಚಿತ್ರ ರೀ. ನಾನು ರಗಡ ಮಂದಿ ನೋಡೀನ್ರಿ, ಕೈ ಹಿಂಗ ಅನ್ಲಿಕ್ಕೆ ಬರುವುದಿಲ್ರಿ ಅವ್ರಿಗೆ. ಒಂದ್ ನಮೂನಿ ಮೈಗಳಿರ್ತಾರ ನೋಡ್ರಿ, ಹೆಂಗಿರ್ತಾರ್ರಿ ಅವ್ರು ಯಾವಾಗ್ಲೂ ಕೈ ತೊಳೆದೇ ಇರ್ತಾವ್ರಿ. ಎತ್ತಿ ಕೈ ಮುಗಿಯೋದು ಇಲ್ಲೇ ಸಂಪ್ರದಾಯ. ಎದ್ರಿಗೆ ಬ್ರಾಹ್ಮಣರು ಕಂಡ್ರ ಇನ್ನೊಬ್ರು ಕಂಡ್ರ ನಮಸ್ಕಾರ ಅಂತ ಇರಂಗೇ ಇಲ್ರಿ. ಎಲ್ಲೋ ಮುಗಿದು ಬಿಟ್ರು ತಾವು ಸಣ್ಣವರಾಗಿ ಬಿಡ್ತಾರೆ ಅನ್ನೋ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ನಮ ಮುಕ್ತಿ ಇದೆ, ನಮಸ್ಕಾರ ನಮಸ್ಕಾರ ಅಂತ ಇರ್ತಾರೆ. ಯಾರ ನಮಸ್ಕಾರ ಹೋದು ಎದಕ್ ಬೇಕಾಗಿತ್ತು ನಮಸ್ಕಾರಕ್ಕೆ? ಏನು ಉಪ್ಪು ಹಾಕ್ಬಿಟ್ಟು ಹಾಕೋಬೇಕೇನೋ ನಮಸ್ಕಾರನ? ಎದುರಿಗಿದ್ದಾಗ ಬ್ರಾಹ್ಮಣರಿಗೆ ನಮಸ್ಕಾರವನ್ನ ಮಾಡೋದು ಬರಲಿಲ್ಲ ಅಂದ್ರೆ ಯಾಕೆ ಬೇಕಾಗಿತ್ತು? ಅದಕ್ಕೆ ನತಯ ಸಂತ್ವನಂತಹ, ಭಗವಂತ ನಾವು ಅನಂತ ನಮಸ್ಕಾರಗಳನ್ನ ಬಾಯಲ್ಲಿ ಹೇಳ್ತೇನೆ, ದೇಹದಲ್ಲಿ ಮಾಡ್ತಿಲ್ಲ ಗೊತ್ತಿಲ್ಲ. ಆ ಎಲ್ಲ ನಮಸ್ಕಾರಗಳಿಂದ ನೀನು ದಯಾಳುವಾಗಿ ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಿಕೊಂಡು, ವಿಜಯೇಂದ್ರ ಯತೀಶ್ವರೋ ವ್ಯತಾನಿ ಸ್ತುತಿಮೇತಾಂ ದುರಿತಾಪಹಂ ಮುರಾರೇಹೇ ಪರಮಾದರತ ಸದಾ ಪತೇಭ್ಯೋ ನಿಖಿಲೈ ಪಾಪಚಗೈರ್ಭವೇತ್ ಸ ಮುಕ್ತಃ. ಮುಕ್ತಾಯವನ್ನು ಮಾಡ್ತಾರೆ. ವಿಜಯೇಂದ್ರ ಯತೀಶ್ವರರು ಮಾಡಿರುವಂತಹ ಈ ಸ್ತೋತ್ರ ದುರಿತಾಪಹಾರ ಸ್ತೋತ್ರ, ಪಾಪ ವಿಮೋಚನ ಸ್ತೋತ್ರ. ಯಾರು ಅತ್ಯಂತ ಶ್ರದ್ಧೆಯಿಂದ ಇದನ್ನ ಪಠಣ ಮಾಡ್ತಾರೋ ಭಗವಂತ ಆ ಎಲ್ಲ ಪಾಪಗಳಿಂದ ಅವರನ್ನು ಪರಿಹಾರ ಮಾಡ್ತಾನೆ ಅಂತ ಸ್ತೋತ್ರವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಯಥಾಮತಿಯಾಗಿ ಇದರ ಅನುವಾದವನ್ನ ಭಾವಾನುವಾದವನ್ನ ಮಾಡುವ ಪ್ರಯತ್ನವನ್ನ ಮಾಡಿದ್ದೇನೆ. ಪೂರ್ಣವಾಗಿದೆ ಅಂತ ನಾನು ಹೇಳೋದಿಲ್ಲ, ಯಾಕೆಂದ್ರೆ ಅನೇಕ ಅಂಶಗಳು ಉಳ್ಕೊಂಡಿವೆ. ಈ 3 ದಿನಗಳಲ್ಲಿ ಎಷ್ಟು ವಿಷಯಗಳನ್ನ ಹೇಳಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಮಾತ್ರ ಹೇಳಿ ಮುಕ್ತಾಯ ಮಾಡಿದ್ದೇನೆ. ಇವತ್ತು ವಿಶೇಷವಾಗಿ ವಿಜೇಂದ್ರ ಸ್ವಾಮಿಗಳು ರಚನೆ ಮಾಡಿರುವ ಈ ಪಾಪ ವಿಮೋಚನ